ಎಸ್ ಕೆ ಕಲ್ಯಾಣ್ ಅವರು ನಮ್ಮ ಜೊತೆ ಇದ್ರೆ ಬನ್ನಿ ಮಾತಾಡ್ಸೋಣ. ಒಬ್ಬ ಒಬ್ಬ ಚಿತ್ರ ಸಾಹಿತಿಯಾಗಿ ನೀವು ಬರೆದಿರೋಂಥ ಸಾಹಿತ್ಯಕ್ಕೆ ಅದಕ್ಕೆ ಭಾವ ತುಂಬುವಂಥ ದನಿ ಸಿಕ್ಕಿದಾಗಲೇ ಅದಕ್ಕೊಂದು ವ್ಯಾಲ್ಯೂ ಇರೋದು. ಅಂಥ ಸಾವಿರಾರು ಸಾಂಗ್ಗಳಿಗೆ ದನಿ ಕೊಟ್ಟಂಥ ಜೀವ ಇವತ್ತು ಈಗ ಮಲಗಿರುವಂಥದ್ದು ಕ್ಷಣ ನೋಡೋದು ಎಷ್ಟು ಬೇಸರ ಆಗುತ್ತೆ. ಇದನ್ನು ಯಾವ ರೀತಿ ಅನ್ಕೋಬೇಕಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಅಮ್ಮ ಯಾವುದು ಜಾಸ್ತಿ ಹಾಡಲಿಲ್ಲ. ಆವಾಗ ನಾವೇನು ಅನ್ಕೋತಿದ್ವಿ, ರೆಸ್ಟಲ್ಲಿದ್ದಾರೆ ಅಂತ. ಈಗಲೂ ರೆಸ್ಟಲ್ಲಿದ್ದಾರೆ ಅನ್ಕೋಬೇಕು ಅಷ್ಟೇ. ಇನ್ನೂ ರೆಸ್ಟಲ್ಲಿದ್ದಾರೆ, ಯಾವತ್ತೂ ಅವರು ಮೂಡ್ ಬಂದಾಗ ಮತ್ತೆ ಹಾಡ್ತಾರೆ ಅಂತ ನಾವು ಅಂದ್ಕೊಳ್ಳಬೇಕೇ ಹೊರತು ಭೌತಿಕವಾಗಿ ನಮ್ಮ ಜೊತೆಗೆ ಅವರು ಇರ್ತಾ ಇಲ್ಲ. ಆದರೆ ಅವರು ಬೌದ್ಧಿಕವಾಗೂ ಇದ್ದಾರೆ, ಪಾರಮಾರ್ಥಿಕವಾಗೂ ಇದ್ದಾರೆ, ಉಸಿರಾಟದಲ್ಲೂ ಇದ್ದಾರೆ ಅವರು. ಯಾಕೆಂದರೆ ಅವರು ಕನ್ನಡನ ಅಷ್ಟು ಪ್ರೀತಿಸ್ತಿದ್ರು, ಕನ್ನಡ ನಾಡನ್ನು ಪ್ರೀತಿಸ್ತಿದ್ರು. ಕರ್ನಾಟಕದ ದೇಗುಲಗಳು ಅಂದರೆ ಅವ್ರಿಗೆ ತುಂಬ ವಿಶೇಷ. ಇತ್ತೀಚೆಗೆ ತಾನೇ ಹೋಗ್ಬಿಟ್ಟು ಕಮಲಾಶಿಲೆ ಅಮ್ಮನವ್ರನ್ನ ದರ್ಶನ ಮಾಡಿ ಬಂದರು ಅವರು. ಅವಾಗೆಲ್ಲ ಏನೋ ಆ ಮುಖದಲ್ಲಿ ಕಳೆ ಕಾಂತಿ, ಬಹುಶಃ ಅಲ್ಲೇನೋ ಅವ್ರು ಮಾತಾಡ್ಕೊಂಡಿರ್ಬೇಕು. ಕಮಲಾಶಿಲೆ ದುರ್ಗಾ ಪರಮೇಶ್ವರಿನೋ ಜಾನಕಮ್ಮನೇನೋ ಮಾತಾಡ್ಕೊಂಡಿರ್ಬೇಕು. ಸೊ ಆ ಥರದ್ದೇನೋ ನಡೆದಿರುತ್ತೆ ಅಲ್ಲಿ. ಖಂಡಿತ ಭೌತಿಕವಾಗಿ ಅವರಿಲ್ಲ, ಆದರೆ ಅವರ ಅಸ್ತಿತ್ವ, ಅವರ ಚೈತನ್ಯ, ಅವರ ಹಾಡುಗಳ ಮೂಲಕ, ಅವರ ನಡೆನುಡಿಗಳ ಮೂಲಕ ನಮ್ಮೆಲ್ಲರಲ್ಲೂ ಜೀವಂತವಾಗಿರುತ್ತೆ, ನಮ್ಮ ನಾಡಲ್ಲಿರುತ್ತೆ. ಖಂಡಿತ ಅಮ್ಮ ಶಾಶ್ವತವಾಗಿರ್ತಾರೆ. ಸರ್, ನಿಮ್ಮಿಬ್ಬರ ಬಾಂಧವ್ಯದ ಬಗ್ಗೆ ಮಾತಾಡೋದಾದ್ರೆ, ಎಲ್ಲೋ ಒಂದು ಕಡೆ ಹೊಸ ಪ್ರತಿಭೆಗಳು ಯಾರಾದರೂ ಬಂದಾಗ ಅವ್ರನ್ನ ಒಂದು ಪ್ರೋತ್ಸಾಹ ಕೂಡ ಜಾಸ್ತಿ, ಅವ್ರು ಯಾರೇ ಆದರೂ ಕೂಡ. ಸೊ ನಿಮ್ಮ ಬರವಣಿಗೆ ಅಂತ ಬಂದಾಗ ಸಾಹಿತ್ಯದ ಮೇಲೆ ಸಾಕಷ್ಟು ಅಪಾರವಾದ ಪ್ರೀತಿ ಇತ್ತು. ಬರೆದಿದ್ರೆ ಅದನ್ನು ತುಂಬ ಚೆನ್ನಾಗಿ ಬಂದಿರೋದು ಮಾತಾಡ್ತಾ ಇದ್ರು. ನಿಮ್ಮ ಸಾಹಿತ್ಯವನ್ನು ನೋಡಿದ ನಂತರದಲ್ಲಿ ಮಾತಾಡಿದ್ದೀವಿ. ಅವ್ರಿಗೆ ಫಸ್ಟ್ ಆಫ್ ಆಲ್ ಏನು ಗೊತ್ತಿಲ್ಲ, ಯಾವ ಜನ್ಮದ ಸುಕೃತವೋ ಪುಣ್ಯವೋ ನನ್ಗಂಡ್ರೆ ಒಂದು ವಿಶೇಷವಾದ ಪ್ರೀತಿ ಅವ್ರಿಗೆ. ಅದು ಎಲ್ಲರ ಮೇಲೂ ಇರುತ್ತೆ ಪ್ರೀತಿ. ಅದು ನಾನು ಹಂಗೆ ಅಂದ್ಕೊಳ್ತಿದ್ದೀನಿ ಏನೋ ಗೊತ್ತಿಲ್ಲ, ಎಲ್ಲರ ಮೇಲೂ ಪ್ರೀತಿ ಇರುತ್ತೆ. ನನ್ನ ಮೇಲೆ ಒಂದು ವಿಶೇಷವಾದ ಪ್ರೀತಿ ಅಂತ ನನಗೆ ಗೊತ್ತಿರೋ ಪ್ರಕಾರ. ಒಬ್ಬರನ್ನ ನಾವು ತುಂಬ ಪ್ರೀತಿಯಿಂದ ಮಮತೆಯಿಂದ ನೋಡಿದಾಗ ಅವ್ರು ಏನು ಮಾಡಿದ್ರು ಇಷ್ಟ ಆಗ್ಬಿಡುತ್ತೆ. ಸುಮಾರಾಗಿ ಬರೆದ್ರು ಚೆನ್ನಾಗಿದೆ ಅನ್ನೋರು, ಹಾಗಾಗಿ ಚೆನ್ನಾಗಿ ಬರೀಲೇಬೇಕಾದ ಅನಿವಾರ್ಯತೆ. ಬಟ್ ಏನು ಬರೆದ್ರು ಅವ್ರು ಇಷ್ಟಪಟ್ಟು ಅದನ್ನು ಹಾರೈಸೋರು, ಪ್ರೀತಿಸೋರು. ನಾವು ಬರೆದ ಹಾಡನ್ನ ಹಾಡಿದ್ದಾರೆ, ಮ್ಯೂಸಿಕ್ ಮಾಡಿದ್ದು ಹಾಡಿದ್ದಾರೆ, ಒಂದು ಪೇಟ್ರಿಯಾಟಿಕ್ ಸಾಂಗ್ ಹಾಡಿದ್ದಾರೆ, ಭಕ್ತಿಗೀತೆಗಳು ಹಾಡಿದ್ದಾರೆ. ಇವೆಲ್ಲ ಏನು ಹೇಳೋದು ನಾನು. ಆಮೇಲೆ ಅವ್ರಿಗೆ ಹಾಡೋದು ಅನ್ನೋದು ಇದೆಯಲ್ಲ, ಅದು ಈ ಮೈಕೈ ಕುಣಿಸ್ಕೊಂಡು ಮೈಕ್ನ ಕುಣಿಸ್ಕೊಂಡು ಹಾಡೋದು, ಮೈಕೈ ಕುಣಿಸ್ಕೊಂಡು ಮೈಕ್ ಕುಣಿಸ್ಕೊಂಡು ಹಾಡೋದಲ್ಲ. ಅವ್ರು ಹಾಡೋದು ಅವ್ರ ತುಟಿ ಚಲನೆಯಿಂದ ಗೊತ್ತಾಗಬೇಕಷ್ಟೇ. ಅವ್ರು ಹಾಡ್ತಿರೋದ್ರಿಂದ ಗೊತ್ತೇ ಆಗಲ್ಲ. ಅಷ್ಟು ಕಾನ್ಸಂಟ್ರೇಷನ್, ಮಗು ಥರ ಒಂದು ಚೂರು ತಪ್ಪು ಮಾಡಿದೆ. ಅವ್ರ ಎಕ್ಸ್ಪ್ರೆಷನ್ ಕ್ವೀನ್ ಅವರು ಕೊಡುವ ಎಕ್ಸ್ಪ್ರೆಷನ್ಸ್ನ ಪ್ರಪಂಚದಲ್ಲಿ ಯಾರೂ ಕೂಡ ಆ ಥರದ ಎಕ್ಸ್ಪ್ರೆಷನ್ಸ್ ಕೊಡೋಕ್ಕಾಗೋದೇ ಇಲ್ಲ. ಅಷ್ಟೊಂದು ಭಾವತನ್ಮಯತೆ. ಹಾಗಾಗಿ ನೀವು ಸುಮಾರಾಗಿರೋ 4 ಸಾಲು ಬರೆದ್ರೂ ಕೂಡ ಅವ್ರ ಕಂಠದಲ್ಲಿ ಕೇಳಿದಾಗ ನಿಮ್ಗೆ ಅದ್ಭುತ ಅನಿಸ್ಬಿಡುತ್ತೆ ಅದು. ಹಾಗಾಗಿನೇ ಎಷ್ಟೋ ಜನಗಳಿಗೆ ಅದೊಂದು ಪುನಶ್ಚೇತನ ಆಗಿದೆ ಅವ್ರ ಧ್ವನಿಯಿಂದ. ಹಾಗಾಗಿ ಅವರು ಒಂದು ಸ್ಪೆಷಲ್ ಸರ್. ಎಸ್ ಜಾನಕಿ ಅಮ್ಮ ಅಂದರೆ ಒಂದು ಸ್ಪೆಷಲ್. ಅವರನ್ನು ತುಂಬ ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತಿರುವಂಥದ್ದು ಅದರಲ್ಲೊಂದು ತುಂಟತನ ಇರ್ತಾ ಇತ್ತು. ಅವರು ತುಂಬ ಸೀರಿಯಸ್ ಆಗಲ್ಲ, ಜಾಸ್ತಿ ಇರ್ತಾ ಇಲ್ಲ. ಎಲ್ಲರ ಜೊತೆ ತುಂಬ ಹ್ಯೂಮರಸ್ ಆಗಿ, ಆಮೇಲೆ ತುಂಬ ಅವ್ರ ಜೊತೆ ಇದ್ಬಿಟ್ರೆ ನಿಮಗೆ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಏನು ಗೊತ್ತಾಗೋದೆ ಅಂದರೆ ಅವರು ಅವ್ರಿಗೆ ಆದಷ್ಟು ಹೆಂಗೆ ಗೊತ್ತಾ, ಈಗ ನಮ್ಮ ಮನೇಲಿ ಊಟಕ್ಕೆ ಕೂತಿರ್ತೀವಿ, ಅಮ್ಮ ನಿಮ್ಮ ಕೈ ತೂತ್ಬೇಕು ಅಂತ ಒಬ್ಬರು ಕೇಳಿದ್ರೆ ಸಾಲ ಎಲ್ಲರನ್ನ ಕುರ್ಸಿ ಎಲ್ರಿಗೂ ಕೈ ತೂತಾಗೋದು, ಅಡುಗೆ ಮನೆಗೆ ಅವರೇ ಹೋಗೋದು ಬರೋದು. ಏನಿದು ಯಾವ ಜನ್ಮದ ಸುಕೃತ ಅದು ಅಂದರೆ. ಅವರು ಅಷ್ಟು ಡೌನ್ ಟು ಅರ್ತ್ ಅಂತಲ್ಲ, ಈ ಅರ್ತು ಅವರಿಂದ ಹೆಂಗಿರ್ಬೇಕು ಅನ್ನೋದು ಕಲಿಬೇಕಾಗುತ್ತೆ. ಯಾಕೆಂದರೆ ಭೂಮಿ ತೂಕದ ಹೆಣ್ಣು ಮಗಳು ಅವರು ಜಾನಕಿ ಅಮ್ಮ. ಭೂಮಿ ತೂಕ ಅಷ್ಟೊಂದು ಘನವಾದಂಥ ವ್ಯಕ್ತಿತ್ವ, ಘನತೆ ಇರುವಂಥ ವ್ಯಕ್ತಿತ್ವ. ಹಾಗಾಗಿ ಅವರು ಅಂಥವ್ರುಗಳಿಗೆ ಯಾವತ್ತೂ ಫುಲ್ ಸ್ಟಾಪ್ ಇರಲ್ಲ ಸರ್. ವಿರಾಮ ಇರುತ್ತೆ, ಪೂರ್ಣ ವಿರಾಮ ಇರುತ್ತೆ ಸರ್. ಸಂಗೀತ ಕ್ಷೇತ್ರದ ಬಲೆ ಜೋಡಿ ಅಂತಂದರೆ ಇದು SPB ಸರ್ ಮತ್ತು ಜಾನಕಿ ಅಮ್ಮ. ಸೊ ಅವರಿಬ್ಬರನ್ನು ತುಂಬ ಹತ್ತಿರದಿಂದ ಬಲ್ಲವರಾಗಿದ್ದರೆ, ಒಬ್ಬರು ನಾನು ಹುಟ್ಟಿದರೆ ನೆಕ್ಸ್ಟು ಮುಂದಿನ ಜನ್ಮ ಅಂತಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಾರೆ, ಮತ್ತೊಬ್ಬರು ನನ್ನ ಮಣ್ಣಾದ್ರಿ ಮಣ್ಣಲ್ಲಿ ಮಣ್ಣಾಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಇರುವಂಥದ್ದು. ಅವ್ರ ಅಪೇಕ್ಷೆಗಳ ಪೂರೈಸ್ಕೊತಾ ಇದ್ದಾರಲ್ಲ. ಯಾಕೆಂದರೆ SPB ಸರ್ ಅಂತೂ ಒಂದು 100ಕ್ಕಿಂತ ಹೆಚ್ಚು ಸತಿ ಹೇಳಿದ್ದಾರೆ, ನಮ್ಮ ಮತ್ತೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ. ಜಾನಕಿ ಅಮ್ಮ ಅದನ್ನು ಹೇಳ್ದೇ ಮಾಡೇ ಬಿಟ್ರು ಅವರು ಮತ್ತೆ ಇಲ್ಲೇ ಅವರು. ಯಾಕೆಂದರೆ ಇವರೆಲ್ಲರೂ ಕೂಡ ಒಂದು ಪೂರ್ಣ ಕುಂಭದ ರೀತಿಯ ಜನ್ಮಗಳು ಇವ್ರದೆಲ್ಲ. ಸಂಪೂರ್ಣತೆ ಇರುವಂಥ ಜನ್ಮಗಳು. ಸಾಧನೆಯಲ್ಲಾಗ್ಬೋದು, ನಡೆನುಡಿಲಾಗ್ಬೋದು, ಅವರು ಮತ್ತೊಬ್ಬರನ್ನ ಪುರಸ್ಕರಿಸೋ ವಿಷಯದಲ್ಲಾಗ್ಬೋದು. ಅವೆಲ್ಲ ಮಾಡಿ ನಿಜವಾದ ಒಂದು ವ್ಯಕ್ತಿತ್ವಗಳಿರುವಂಥ ಜೀನಿಯಸ್ಗಳು ಇವರೆಲ್ಲರೂ ಕೂಡ. ಹಾಗಾಗಿ ಅವರ ಆಸೆ ಕರ್ನಾಟಕ, ಕನ್ನಡ, ನಮ್ಮ ನೆಲದ ಸೊಗಡು ಅದು. ಆಮೇಲೆ ನಮ್ಮ ನೆಲದ ಗುಣನೂ ಅದೇ, ಅದಕ್ಕೇನೆಂದರೆ ಅದು ಒಳ್ಳೆಯದನ್ನೆಲ್ಲ ಮಾಡುತ್ತೆ. ಅದಕ್ಕೆ ದೇವತೆಗಳೆಲ್ಲ ಈ ಭಾರತ ಹೆಂಗೆ ಪುಣ್ಯಭೂಮಿನೋ, ಕನ್ನಡ ಅದಕ್ಕೆ ಅಷ್ಟು ಅನ್ವರ್ಥವಾಗುವಂಥ ಪುಣ್ಯಭೂಮಿ.
ಈ ನಾಡಲ್ಲಿ ಇದ್ದಾರೆ. ಬಟ್ ಸಶರೀರವಾಗಿ ಇನ್ನೂ ಹೆಚ್ಚು ಕಾಲ ಇರ್ಬೋದಿತ್ತು ಅವರು, ಮಾತಾಡಿಕೊಂಡು ಇರ್ಬೋದಿತ್ತು ಅಂತ ಒಂದು ಹಂಬಲ ಇದೆ. ಬಟ್ ಈಗ ಇನ್ನೊಂದು ರೀತಿ ಇರ್ತಾರೆ ಅವರು, ಇನ್ನೂ ಹೆಚ್ಚಿಗೆ ವ್ಯಾಪಿಸ್ಕೊಂಡಿರ್ತಾರೆ ಅಂತ ಅನ್ಕೋಬೇಕಷ್ಟೇ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೆ ಕಲ್ಯಾಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.